ಕೆಪಿಆರ್ ಶುಗರ್ ಕಾರ್ಖಾನೆಯ ಮುಂದೆ ಕಬ್ಬು ಸಾಗಾಣಿಕೆ ಟ್ರ್ಯಾಕ್ಟರ್ ಮಾಲೀಕರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭ. 2023-24ನೇ ಸಾಲಿನ ಬಾಕಿ ಹಣ ಬಿಡುಗಡೆ ಮಾಡುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರಿಕೆ. ಅಫಜಲಪುರ ತಾಲೂಕಿನ ಚಿಣಮಗೇರಿ ಗ್ರಾಮದ ಕೆಪಿಆರ್ ಶುಗರ್ ಕಾರ್ಖಾನೆ ಎದುರು ಶುಕ್ರವಾರದಂದು ಕಬ್ಬು ಸಾಗಾಣಿಕೆ ಟ್ರ್ಯಾಕ್ಟರ್ ಮಾಲೀಕರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿಯ ಧರಣಿ ಸತ್ಯಾಗ್ರಹ ಪ್ರಾರಂಭಗೊಂಡಿದೆ. 2023-24ನೇ ಸಾಲಿನ ಪ್ರತಿ ಟನ್ಗೆ 57 ರೂಪಾಯಿ ಹಣವನ್ನ ಕಾರ್ಖಾನೆಯವರು ಬಿಡುಗಡೆ ಮಾಡದೆ ಇಟ್ಟುಕೊಂಡಿರುವುದಕ್ಕೆ ವಿರುದ್ಧವಾಗಿ ಈ ಧರಣಿ ಹಮ್ಮಿಕೊಳ್ಳಲಾಗಿದೆ. ಕಬ್ಬು ಸಾಗಾಣಿಕೆ ಟ್ರ್ಯಾಕ್ಟರ್ ಮಾಲೀಕರ ಸಂಘದ ಅಧ್ಯಕ್ಷ ಬಸವರಾಜ್ ಗುಡ್ಡವಾಡಿ ಅವರು ಮಾತನಾಡುತ್ತಾ, ನಾವು ಕಾರ್ಖಾನೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದೇವೆ. ಆದರೆ ಯಾವುದೇ ಸ್ಪಂದನೆ ದೊರಕದ ಕಾರಣದಿಂದಲೇ ಈ ಸತ್ಯಾಗ್ರಹ ಧರಣಿ ಆರಂಭಿಸಲಾಗಿದೆ. 2023-24ನೇ ಸಾಲಿನ ಬಾಕಿ ಇರುವ 57 ರೂಪಾಯಿ ಹಣವನ್ನ ಬಿಡುಗಡೆ ಮಾಡುವ ತನಕ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, 57 ರೂಪಾಯಿ ಬರಬೇಕಾಗಿರುವಂತ ಹಣವನ್ನು ಕೊಡಬಾರದಂತ ಹೇಳಿ ಫ್ಯಾಕ್ಟ್ರಿಗೆ ಹೇಳಿ ಬಿಟ್ಟಾರೆ. ನೋಡ್ರಿ, ಇವತ್ತ ಮುಂಜೆ ಹಿಡ್ಕೊಂಡು ಇಲ್ಲಿ ಕುಂತೀವಿ ನಾವೆಲ್ಲರೂ. ಇಲ್ಲಿರುವಂತ ಶಾಸಕಾಂಗ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಅದು ಬಿಡ್ರಿ ಇಲ್ಲಿ ಒಳಗಿರುವಂತ MDಗಳು GM ಅವರು ಬೆಳಿಗ್ಗೆಯಿಂದ ಇಲ್ಲಿ ಕೂತೀವಪ್ಪ. ಯಾಕೆ ಕೂತಾರ, ಎದ್ರ ಸಲುವಾಗಿ ಕೂತಾರ ಅಂತ ಎಲ್ಲ ಗೊತ್ತಿದ್ರು ಇವತ್ತಿನ ದಿವಸ ಇಲ್ಲಿ ಬಂದು ಮಾತನಾಡಕ್ ತಯಾರಿಲ್ಲ. ನಮ್ಗೆ ಎಷ್ಟು ಕಮ್ಜೋರ್ ತಿಳ್ಕೊಂಡಂತ ತಾಲೂಕಿನ ಕಬ್ಬು ಸಾಗಾಣಿಕೆ ಟ್ರ್ಯಾಕ್ಟರ್ ಮಾಲಕರ ವತಿಯಿಂದ ಈ ಕೆಪಿಆರ್ ಶುಗರ್ ಕಾರ್ಖಾನೆ ಎದುರು ಇವತ್ತ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ಈ ಸತ್ಯಾಗ್ರಹ ಹಮ್ಮಿಕೊಂಡಲ ಕಾರಣವೇನೆಂದರೆ, ನಮಗೆ ಬಾಕಿ ಬರೋಂಥ ಹಣ ಅದ ಇಲ್ಲಿ ಇವ್ರ ಬಲ್ಲಿ. ಈ ಬಾಕಿ ಹಣ ಅಂದ್ರೆ ಏನಪ್ಪಾ ಅಂತಂದ್ರೆ 2023-24 ಸಾಲ 114 ರೂಪಾಯಿ ವಾರ್ಡ್ ಆಗಿತ್ತು. ಆ 114 ರೂಪಾಯಿ ವಾರ್ಡ್ ಆಗಿದ್ರಾಗ 57 ರೂಪಾಯಿ ಹಾಕ್ಯಾರ. 57 ರೂಪಾಯಿ ಬಾಕಿ ಅದ ಪ್ರತಿ ಟನ್ನಿಗೆ. ಆ ಕೆಪಿಆರ್ ಶುಗರ್ ಅವರು 2 ವರ್ಷ ಆಯ್ತು ನಾವು ಕೇಳ್ಕೊತೇ ಬಂದೀವಿ. ಅವ್ರು ಇನ್ನೂ ಕೊಟ್ಟಿಲ್ಲ, ಸುಮಾರು 2 ವರ್ಷದಿಂದ. ಆನಂತರ ಈಗ ನಾವು ಸುಮಾರು ಒಂದು ಸಂಘಟನೆ ಮಾಡಿ 1 ತಿಂಗಳಾಗಿ ಅವ್ರಿಗೆ ಗಡುನು ಕೊಟ್ಟಿವಿ. ಆ ಗಡುನು ಕೊಟ್ಟಾದ ಬಳಿಕ ನಮ್ಮ ಮೇನಂದ್ರು ನಮ್ಗೆ ಆಗಲ್ಲ, ನಮ್ಗೆ ಅಂತಕ ಆಗಲ್ಲ ಅಂತ ಹೇಳಕತ್ತಾರ ಅವರು. ಇವತ್ತು ನಾವು ಸಂಘಟನೆ ಇಲ್ಲಿ ಕೂತೀವಿ. ಇವತ್ತು ಈ ಸಂಘಟನೆ ಏನಪ್ಪಾ ಅಂತಂದ್ರೆ, ನಮ್ದು ಕೆಪಿಆರ್ ಶುಗರ್ದವರು 57 ರೂಪಾಯಿ ಹಾಕತನ ನಾವು ಇಲ್ಲಿದ್ದು ಹೇಳಲ್ಲ. ಸುಮಾರು ಇವತ್ತ ನಾಳೆ ನಾಡ್ದ ಸುಮಾರು 15 ದಿನ ತನ ನಾವು ಕುಂದರ್ಲಕ್ಕೆ ತಯಾರಿದೆವು. ಹಾಕೇಬೇಕು, ಹಾಕತನ ನಾವು ಹೇಳೋದಿಲ್ಲ ಅಂತ ಹೇಳಿ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ನಾಗಣ್ಣ ಮಲ್ಲಣ್ಣ ಹಳ್ಳಿ ಮಾತನಾಡಿ, 2 ವರ್ಷಗಳಿಂದ ಬಾಕಿ ಹಣ ನೀಡದಿದ್ದರೆ ಟ್ರ್ಯಾಕ್ಟರ್ ಮಾಲೀಕರ ಆರ್ಥಿಕ ಪರಿಸ್ಥಿತಿ ಸಂಕಟಕ್ಕೆ ಸಿಲುಕುತ್ತದೆ. ಈ ರೀತಿಯ ನಿರ್ಲಕ್ಷ್ಯ ಮುಂದುವರಿದರೆ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತದೆ ಎಂದು ಕಿಡಿಕಾರಿದರು. ನಾವು ಕೆರಕನಹಳ್ಳಿ ಗ್ರಾಮದ ಅಫಜಲಪುರ ತಾಲೂಕು ಕೆರಕನಹಳ್ಳಿ ಗ್ರಾಮದ ನಾಗಣ್ಣ ಮಲ್ಲಣ್ಣ ಹಳ್ಳಿ. ನಾವು ಕೆಪಿಆರ್ ಶುಗರ್ ಕಾರ್ಖಾನೆಗೆ ಕಬ್ಬು ಕೊಟ್ಟಿದ್ದೆವು. ಗಾಡಿ ಮಾಲಕರು ನಾವು ಹಿಂದ 50 ರೂಪಾಯಿನೂ ಕಡಿಮೆ ಹಾಕಿದ್ರು ಕಬ್ಬಿನ ಬಿಲ್ಲ. ಇದೇ ರೇಣುಕಾದವ್ರು ಕಬ್ಬಿನ ಬಿಲ್ ಹಾಕಿದ್ರು. ಹೊಳ್ಳಿ 114 ರೂಪಾಯಿ ರೊಕ್ಕ ಕೊಡ್ಬೇಕಂತ ಗೌರ್ಮೆಂಟ್ ಆದೇಶ ಇತ್ತು. ಲೇಬರ್ ಬಿಲ್ ಅದು 57 ರೂಪಾಯಿ ಹಾಕಿದ್ರು. 57 ರೂಪಾಯಿ ಇಟ್ಕೊಂಡ್ರು ಅವರು 2024-25ರಂದು 23-24ರಂದು ಅದು ಬಿಲ್ ಅಟ್ಟೆ ಇಟ್ಕೊಂಡು ಇಲ್ಲಿ ತನಕ 2 ವರ್ಷ ರೊಕ್ಕ ಹಾಕಿಲ್ಲ. ಕೊಡ್ತೀನಿ ಅನ್ಕೋತೆ ಬಂದ್ರು ಅವ್ರು ಕೊಡ್ತೀನಿ ಅನ್ಕೋತ ಬಂದ ನಾವು ಲೇಬರ್ ಕೊಟ್ಟೆವು. ಹೊಳ್ಳಿ ಲೇಬರು ಬರ್ಲಿಲ್ಲ ನಮ್ಮಲ್ಲಿ. ಮಳೆ ವರ್ಷ ಗಾಡಿನೂ ಕಡಿಗಿಲ್ಲ, ಟ್ರೈಲಿನೂ ಮಾರ್ದನ, ಇಂಜನ್ ಇಟ್ಕೊಂಡು ಕೂತೀನಿ. ಈ ಕಾರ್ಖಾನೆಯವ್ರ ಸಲಕ್ ಲಾಸ್ ಆಗಿ ಆ ಬಿಲ್ ಹಾಕಿದ್ರ ನಾವು ಅವ್ರಿಗೆ ರೊಕ್ಕ ಕೊಟ್ಟಿದ್ದೆವು. ನಮ್ಮ ಬಡ್ಡಿ ಹಂಗೆ ತೆಗೆದು ಕೊಟ್ಟಿದ್ದೆವು. ಇವ್ರು ಕೊಡೋದು 5 ಲಕ್ಷ 6 ಲಕ್ಷ ಕೊಡ್ತಾರ. ನಾವು 10 ಲಕ್ಷ 12 ಲಕ್ಷ ಕೊಟ್ಟು ಲೇಬರ್ ತರ್ತೀವಿ. ಇವ್ರು ಬಿಲ್ ಹಾಕಾತಕ ನಾವು ಹೋರಾಟ ನಿಲ್ಸಲ್ಲ. ನಾವು ವಿಸಾನು ಕೊಡ್ತೀವಿ. ನಾವು ಗಾಡಿ ಮಾಲಕರು ಅಲ್ಲಿ ತನಕ ಬಿಡಲ್ಲ. ಇವ್ರಲ್ಲ, ಇವ್ರ ಆಪ್ ಬಂದು ರೊಕ್ಕ ಕೊಡ್ಬೇಕು. 75 ರೂಪಾಯಿ ಬಿಲ್ಲ, 57 ರೂಪಾಯಿ ಬಿಲ್ಲ ಇವ್ರ ಆಪ್ನು ಬಂದು ಕೊಡ್ಬೇಕು ನಮಗ. ಇವ ಅಲ್ಲ, ಇವ್ರ ಆಪ್ನು ಕೊಡ್ಬೇಕು. ನಾವು ದುಡ್ದಕ್ಕಂತ ಬಿಲ್ ಅದ, ದುಡ್ದಿ ಬಿಲ್ಲ. ನಾವೇನ್ ಅವ್ರ ಹರಾಮಿ ರೊಕ್ಕ ಕೇಳಕತ್ತಿಲ್ಲ, ದುಡ್ದಿ ಬಿಲ್ ಕೇಳಕತ್ತೀವಿ. ನಮ್ಮ ಟ್ರಾಕ್ಟರ್ ದುಡ್ದಿದ್ ಬಿಲ್ಲ 57 ರೂಪಾಯಿ ಅವ್ರು ಕೊಡ್ಲೇಬೇಕು ನಮಗ. ಕೊಡ್ಲಿಲ್ಲ ಅಂದ್ರ ಇನ್ನ ಮುಂದಿನ ಹೋರಾಟ ನಾಳೆಗೆ ನಾಡ್ದ ನೋಡ್ತೀವಿ. 2 ದಿನ ಟೈಮ್, 2 ದಿನದಾಗ ಬಿಲ್ ಹಾಕಲಿಲ್ಲ, ನಾಳೆ ಬಿಲ್ ಹಾಕಲಿಲ್ಲ ಅಂದ್ರೆ ನಾಡ್ದ ನಾವೆಲ್ಲಾ ಗಾಡಿ ಮಾಲಕರಲ್ಲ
ನಾ ಸುದೆ ಹಿಡಿದು ವಿಸಾ ಕುಡಿತೀನಿ, ನಾನು ಗಾಡಿ ಮಾಲಕನಿದ್ದೀನಿ, ವಿಸಾ ಕುಡಿತೀನಿ ಕಾರ್ಖಾನೆ ಮಾರಿ ಮುಂದ. ಇದು ಮೊದಲು ಕಾರ್ಖಾನೆ ಮಾಲಕ್ ತಿಳ್ಕೋಬೇಕು. ಇಷ್ಟ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಸಿದ್ದು ಡೋಣ್ಗರ ಅವರು ಮಾತನಾಡಿ, ಕಾರ್ಖಾನೆಯವರು HNT ಬಿಲ್ಗಳನ್ನು ಬಾಕಿ ಇಟ್ಟುಕೊಂಡು ರೈತರು ಮತ್ತು ಟ್ರ್ಯಾಕ್ಟರ್ ಮಾಲೀಕರೊಂದಿಗೆ ಮೋಸ ಮಾಡುತ್ತಿದ್ದಾರೆ. ತಕ್ಷಣವೇ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಬೆಳಗಾವಿ ಹಾಗೂ ಬಾಗಲಕೋಟೆಗಳಲ್ಲಿ ಉರಿಯುತ್ತಿರುವ ರೈತರ ಹೋರಾಟದ ಕಿಚ್ಚು ಅಫಜಲಪುರದಲ್ಲಿಯೂ ಹಚ್ಚಿಕೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು. 23-24ನೇ ಸಾಲಿನ HNT ಬಿಲ್ ಇಟ್ಕೊಂಡಾರೆ. ಇವರು ಇಟ್ಕೊಂಡು ರೈತರಿಗೆಲ್ಲ ಮೋಸ ಮಾಡಿ ಇಲ್ತನ ಅವರೆಲ್ಲ ಬಡ್ಡಿ ಹಂಗ 6 ಬಡ್ಡಿ ತೆಗೆದಾರ, 3 ಬಡ್ಡಿ ತೆಗೆದು ಹೊಳೆ ಆ ಬಿಲ್ ಹಾಕ್ಲಾರ ಬಡ್ಡಿ ಗಾಡಿನೂ ಮಾರ್ಕೊಂಡಂತ ಒಬ್ಬ ರೈತರನ್ಯಾಗ ಇಸಾನು ಕುಡಿದ್ನತನ ಮಾತಾಡ್ಲಕತ್ತಾರ ಇವರು. ಮತ್ತೆ ಇನ್ನೂ ಒಂದ್ ಏನದತ್ತಂದ್ರ ರೈತರಿಗೆ ತಗೊಂಡ ನಾಟಕ ಮಾಡಿ ಎಷ್ಟ್ ದಿನ ನಡೆಸ್ತಾರ ನೋಡ್ತೀವಿ. ಅದು ಈಗೇನು ಬೆಳಗಾವ್ ಬಾಗಲಕೋಟೆ ಏನು ಹತ್ಯದ ಬೆಂಕಿ ಈಗ ನಮ್ಮ ಅಫಜಲ್ಪುರದಾಗ ಹತ್ಲಕತ್ತದ. ನಿನ್ನೇನ್ 6ನೇ ತಾರೀಕು ಏನು ಅಫಜಲ್ಪುರ್ ನಡೆದದ, ಈ ಬೆಂಕಿ ಇದು ಹತ್ಲಕತ್ತದ. ಈ KPR ಫ್ಯಾಕ್ಟ್ರಿ ಮುಂದೆ ಇವತ್ತು ಬಂದು ಕೂತೀವಿ ಅಂತಂದ್ರ ಇವತ್ತೇನೋ ಒಂದು ನಿರ್ಧಾರ ಮಾಡ್ಬೇಕಂತೇಳಿ ಇಲ್ಲಿ ಬಂದೆ ನಾನು. ನೀನ್ ಅಫಜಲ್ಪುರ್ ಬಂದ್ ಕರೆ ಕೊಟ್ಟು ಅಫಜಲ್ಪುರದಾಗ 5-6 ಸಾವಿರ ಜನ ಸೇರಿಸಿ ಮಾಡಿದೆವು. ಇವತ್ತ ಜೇರ್ ಕರ್ತಿದ್ ಹೊತ್ತು ಮೂವತ್ತನ ಆಯ್ತು, ಚಲೋ ಅದ. ಆಲಿಲ್ಲ ಅಂತಂದ್ರ ನಾಳೆ ಇದು ಬ್ಯಾರೆ ರೂಪಗಳು ಹಾಕೋಬೇಕಾಗ್ತದ. ಇದೇನ್ ಇವ್ರು ಅಪ್ಪನ ಮನಿದ ಹಣ ಅಲ್ಲಿದು. ರೈತರು ದೊಡ್ಡದಾರ ಸಿಕ್ಕಾಪಟ್ಟಿ. ಯಾಕಂತಂದ್ರ ಮಹಾರಾಷ್ಟ್ರದಲ್ಲಿ ಲೇಬರ್ ತಂದು ಇಲ್ಲಿ ತಂದು ದುಡಿಸಿ ಅವ್ರಿಗೆ ಕೈಲೇ ದುಡ್ಡು ಕೊಟ್ಟು ಕಳ್ಸ್ಯಾರ. ಇವ್ರು ಕೊಡೋದೇ ಒಂದು 5 ಲಕ್ಷ ಬೇಡ 6 ಲಕ್ಷ ಕೊಡ್ತಾರ. ಕೈಲೇ 10 ಲಕ್ಷ 15 ಲಕ್ಷ ಕೊಟ್ಟು ಇವ್ರು ಲೇಬರ್ ತಂದಿರ್ತಾರ. ಅಂದ್ರ ಇವ್ರು ನಡೆದಿದೆ ದಾರಿ ಆಗ್ಯದ. ಇದು ಇನ್ನು ನಡಿಲಾರ್ದಂಗ ನಾವು ಇನ್ನ ಟ್ರ್ಯಾಕ್ಟರ್ ಮಾಲಕರಿಗೆ ಒಂದ್ ಮಾತು ಹೇಳ್ತೀನಿ, ಇದು ಇನ್ನ ಒಕ್ಕಟ್ಟಾಗ್ಬೇಕು ನೀವು. ಇದಿಷ್ಟ ಇವತ್ತು ಫಸ್ಟಿನ ದಿನ ಅದ. ನಾಳೆ ನೀವು ಏನು ಎಷ್ಟು HNT ಗಾಡಿ ಮಾಲಕರಿದ್ದೀರಿ ಸಂಪೂರ್ಣವಾಗಿ ಇಲ್ಲಿ ಬಂದು ಕೂತ್ರಿ ಅಂದ್ರ ಇದು ಗೇಟ್ ಬಂದ್ ಮಾಡಿ. ಯಾಕಂತಂದ್ರ ಮತ್ತಷ್ಟು ಕಿಡಿಕಾರಿದ ಮಹಾರಾಜ ಸಿದ್ದನಾಳ ಅವರು, ಕಾರ್ಖಾನೆಯವರು ರೈತರು ಹಾಗೂ ಸಾಗಾಣಿಕೆಗಾರರೊಂದಿಗೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದ್ದಾರೆ. ನಾಳೆ ಬಾ ನಾಡಿದ್ದು ಬಾ ಎಂದು ಹೇಳುತ್ತಾ ಬಾಕಿ ಹಣ ಬಿಡುಗಡೆ ಮಾಡದಿರುವುದು ನಿಲುವು ಮುಂದುವರೆದರೆ ರೈತರು ಇನ್ನು ಮುಂದೆ ಸುಮ್ಮನೆ ಇರಲಾರರು ಎಂದು ಹೇಳಿದರು. ಇಲ್ಲ ಅನ್ಸ್ಕೊತೀನಿ. ಆದ್ರೂ ಕೂಡ ಈ 2024, 23, 24 ಸಾಲಿನಲ್ಲಿ ಏನು ರೈತರೇನು ಕಬ್ಬ ಸಾಗಣೆಯನ್ನು ಮಾಡಿದ್ರು, ಆ 23, 24 ಸಾಲಿನಲ್ಲಿ ಒಂದೇನು ಇಡೀ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತ್ತು ನಮ್ಮ ನೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆಗಳನ್ನು ಕೂಡ ಒಂದು ಪ್ರತಿ ಟನ್ನಿಗೆ ಹಾರ್ವೆಸ್ಟ್ HNT ಅಂತಾರೆ ಕಬ್ಬ ಕಡಿಯುವಂತ ಲೇಬರ್ HNT ರೇಟ್ ಬಿಲ್ಲ ಪ್ರತಿ ಟನ್ನಿಗೆ 114 ರೂಪಾಯಿ ಅಂತೆ ಎಲ್ಲಾ ಕಾರ್ಖಾನೆಯವರು ಕೊಟ್ಟಾರ. ಆದ್ರೆ ಈ KPR ಕಾರ್ಖಾನೆಯವ್ರನ್ನು ಕೂಡ ಅದ್ರಾಗ ಒಂದು 2 ಹಂತ ಮಾಡಿ 2 ಭಾಗವನ್ನು ಮಾಡಿ 57 ರೂಪಾಯಿ ಪ್ರತಿ ಟನ್ನಿಗೆ 57 ರೂಪಾಯಿ ಅಂತೆ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೂ ಬರ್ಬೇಕಾಗಿರ್ತಕ್ಕಂಥದ್ದು ಹಣ ಏಟಪ್ಪ ಅಂತ ಕೇಳಿದ್ರೆ ಇನ್ನೂ 57 ರೂಪಾಯಿ ಪ್ರತಿ ಟನ್ನಿಗೆ ಯಾರಿಗೆ ಬರ್ಬೇಕಾಗಿದೆ, ಯಾರಿಗೆ ಮುಟ್ಟಬೇಕಂದ್ರೆ ಏನು ಟ್ರಾಕ್ಟರ್ ಮಾಲೀಕರು ರೈತರದಲ್ಲ ಆ ಟ್ರಾಕ್ಟರ್ದವ್ರಿಗೆ ಮುಟ್ಟಬೇಕಾಗ್ಯದ. ಏನಪ್ಪ ಫಸ್ಟಿಗೆ ಕೇಳಿದ್ರು ಹಾಕದ ಬಳಕ ಒಂದು 57 ರೂಪಾಯಿ ಹಾಕದ ಬಳಕ ಒಂದ್ ಅರ್ಧ 500 ಆಲ್ರಿ ಮಳೆ ವರ್ಷ 20, 23, 24 24ನೇ ಸಾಲಿನ ಒಳಗೆ 25 ನಡೆದ 24ರದಾಗ ಏನು ಫ್ಯಾಕ್ಟ್ರಿ ಚಾಲು ಇತ್ತು. ಅವಾಗ ಏನು ಫಸ್ಟಿಗೆ ಎಲ್ಲ ರೈತರಿಗೆ ಕೇಳಿದ್ರು ಯಾಕ್ರಿ ಇನ್ನೊಂದು 57 ರೂಪಾಯಿ ಕೊಡ್ಬೇಕು, ಒಂದ್ 500 ಟನ್ ಹೊಡಿರಿ, ಸ್ವಲ್ಪ ಆ ಕಡೆ ಈ ಕಡೆ ಲೇಬರ್ಗಳಿಗೆ ನಾವು ಕೊಡ್ತಾರಲ್ಲ ಅಗ್ರಿಮೆಂಟ್ ದುಡ್ಡು ಹತ್ತಾಳಿ ಒಂದ್ 500 ಟನ್ ಆದ ಬಳಕ ನಾವು ಉಳಿದಿದ್ದಿಲ್ಲ ಇನ್ನೇನು ಪ್ರತಿ ಟನ್ಗೆ ನಿಮ್ಗೆ 57 ರೂಪಾಯಿ ಬರ್ಬೇಕಾಗಿರ್ತಕ್ಕಂಥ ದುಡ್ಡ ಇನ್ನೊಂದು 500 ಟನ್ ಎಲ್ಲರೂ ಟ್ರಾಕ್ಟರ್ಗಳು ರೈತರು ಬಂದು ಒಳಗೆ ಏನು 500 ಟನ್ ಹೊಡೆದ ಬಳಕ ನಿಮ್ಗೆಲ್ಲ ನಾವು ರೊಕ್ಕ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ಆ ಆಶ್ವಾಸನೆ ನೆನಪಿಕೊಂಡು ನಾವು ರೈತರು ಏನಪ್ಪಾ ಅಂತ ಕೇಳಿದ್ರ ಇವ್ರು ಫ್ಯಾಕ್ಟ್ರಿ ಕಾರ್ಖಾನೆಗೆ ಬರುವುದು ಹೋಗೋದೇ ಆಗ್ಯದ, ತಿರ್ಗಾಡೋದು ನಡೆದ. ನಾಳೆ ಬಾ ನಾಡದ ಬಾ, ನಾಳೆ ಬಾ ನಾಡದ ಬಾ, ಕಣ್ಣ ಮುಚ್ಚಲೆ ಆಟ ಇವರು ರೈತರ ಸಂಘಟ ಈ ಫ್ಯಾಕ್ಟ್ರಿ ಮಾಲೀಕರು ನಡೆಸ್ಯಾರ. ದಯವಿಟ್ಟು ಈ ಕಣ್ಣ ಮುಚ್ಚಲೆ ಆಟವನ್ನು ನಿಲ್ಲಿಸಬೇಕಂತ ಹೇಳಿ ಫ್ಯಾಕ್ಟ್ರಿ ಅವ್ರಿಗೆ ನಾನು ಒತ್ತಾಯ ಮಾಡ್ತಿದ್ದೀನಿ. ಹಾಗೆ ಈ ವರ್ಷ ಏನಪ್ಪಾ ಅಂತ ಕೇಳಿದ್ರೆ 25, 26 ಸಾಲಿನೊಳಗ ಏನು ಫ್ಯಾಕ್ಟ್ರಿ ಈಗಾಗಲೇ ಪ್ರಾರಂಭ ಆಗುವ ಹಂತನೇ ಆಗಿದ್ದದ. ಇನ್ನು ಅನೇಕ ನಮ್ಮ ಕರ್ನಾಟಕ ರಾಜ್ಯದಾಗ ಅನೇಕ ಕಡೆಗೆ ಕಬ್ಬಿನ ಬೆಂಬಲ ಬೆಲೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತರು.
ಸಾಕಷ್ಟು ಅಲ್ಲಿ ಅನಾಹುತಗಳನ್ನು ಆಗ್ತಾವ. ಈಗಾಗಲೇ ಎಲ್ಲಾ ಸರ್ಕಾರಕ್ಕೂ ಕಂಡದ, ಈ ಫ್ಯಾಕ್ಟರಿ ಮಾಲೀಕರಿಗೂ ಗೊತ್ತಿರತಕ್ಕಂಥ ವಿಷಯ. ಏನು ಇವ್ರಿಗೇನು ಗೊತ್ತಿಲ್ಲ ತಿಳಿಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಏನಪ್ಪ, ಈ ಸತ್ಯಾಗ್ರಹದಲ್ಲಿ ತಾಲೂಕಿನ ಎಲ್ಲ ಟ್ರ್ಯಾಕ್ಟರ್ ಮಾಲೀಕರು, ಕಬ್ಬು ಬೆಳೆಗಾರರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರ. ಪ್ರತಿಭಟನಾಕಾರರು ಬಾಕಿ ಹಣ ಬಿಡುಗಡೆ ಮಾಡು ಎಂದು ಘೋಷಣೆ ಕೂಗುತ್ತಾ ಕಾರ್ಖಾನೆ ಎದುರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಫಜಲಪುರ ತಾಲೂಕಿನ ಕಬ್ಬು ಸಾಗಾಣಿಕೆ ಟ್ರ್ಯಾಕ್ಟರ್ ಮಾಲೀಕರ ಈ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ರೈತ ಸಂಘಟನೆಗಳ ಬೆಂಬಲ ದೊರೆಯುವ ಸಾಧ್ಯತೆಗಳಿದೆ ಎಂದು ತಿಳಿದುಬಂದಿದೆ.